ಹಣ್ಣು ಬೆಳೆದ ರೈತರಿಗೆ ಸರಿಯಾದ ಬೆಲೆ ಸಿಗಬೇಕಾದ್ರೆ ಮಾರುಕಟ್ಟೆ ವ್ಯವಸ್ಥೆಯೂ ಸರಿಯಾಗಿರಬೇಕು. ಆದರೆ ಗದಗದಲ್ಲಿ ಇದೀಗ ಹಣ್ಣಿನ ಹರಾಜು ವಿಚಾರವೇ ದೊಡ್ಡ ಗೊಂದಲಕ್ಕೆ ಕಾರಣ ಆಗಿದೆ. ಒಂದೇ ನಗರದಲ್ಲಿ ಎರಡೆರಡು ಕಡೆ ಹಣ್ಣಿನ ಹರಾಜು ಪ್ರಕ್ರಿಯೆ ನಡೀತಾ ಇರೋದು ರೈತರು ಹಾಗೂ ದಲ್ಲಾಳಿಗಳ ಕಣ್ಣು ಕೆಂಪಗಾಗಿಸಿದೆ. ದಲ್ಲಾಳಿಗಳಲ್ಲಿ ಗೊಂದಲ, ಅನ್ನದಾತರಿಗೆ ಸಂಕಷ್ಟ. ಒಂದೇ ಕಡೆ ಹಣ್ಣಿನ ಹರಾಜು ನಡೆಸುವಂತೆ ಆಗ್ರಹ. ರೈತರು ಸಾಲ ಸೋಲ ಮಾಡಿ ಬೆಳೆಯೇನೋ ಬೆಳೀತಾರೆ. ಆದರೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗಿ ನಷ್ಟ ಅನುಭವಿಸುವುದು ಸಾಮಾನ್ಯವಾಗಿದೆ. ಅದರಂತೆ ಗದಗ ನಗರದ ರೈತರೀಗ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಹಣ್ಣಿನ ದಲ್ಲಾಳಿಗಳ ಗೊಂದಲದಿಂದಾಗಿ ಮಾವು ಬೆಳೆದ ರೈತರು ಪರದಾಡ್ತಿದ್ದಾರೆ. ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಸೀಸನ್. ಗದಗ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಮಾವು ಬಂದಿದೆ. ಆದರೆ ಒಂದ್ ಕಡೆ ನಗರದ ಹೃದಯ ಭಾಗವಾದ ಮಾರ್ಕೆಟ್ ರಸ್ತೆಯಲ್ಲಿ ಹಣ್ಣಿನ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಮತ್ತೊಂದು ಕಡೆ ಎಪಿಎಂಸಿ ಆವರಣದಲ್ಲೂ ಹರಾಜು ನಡೀತಿದೆ. ಏಕಕಾಲದಲ್ಲಿ ಎರಡೆರಡು ಕಡೆ ಹರಾಜು ಪ್ರಕ್ರಿಯೆ ನಡೀತಿದ್ದು ವ್ಯಾಪಾರಿಗಳಲ್ಲಿ ಗೊಂದಲ ಉಂಟಾಗಿದೆ. ಹಣ್ಣಿನ ವ್ಯಾಪಾರಕ್ಕಂತಾನೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಎಪಿಎಂಸಿ ಆವರಣದಲ್ಲಿ ಸುಸಜ್ಜಿತವಾದ ಕಟ್ಟಡ ನಿರ್ಮಿಸಲಾಗಿತ್ತು. ರೈತರು ಉತ್ಪನ್ನಗಳನ್ನು ಸುರಕ್ಷಿತವಾಗಿ ತರಲು ಶೆಡ್, ತೂಕದ ವ್ಯವಸ್ಥೆ, ವಾಹನ ನಿಲುಗಡೆ ಸೇರಿ ಹಲವು ಮೂಲ ಸೌಕರ್ಯವನ್ನು ಒದಗಿಸಲಾಗಿದೆ. ಆದರೆ ಕೆಲವು ದಲ್ಲಾಳಿಗಳು, ವ್ಯಾಪಾರಿಗಳು ಎಪಿಎಂಸಿ ಆವರಣಕ್ಕೆ ಬಾರದೆ ಮಾರ್ಕೆಟ್ ರಸ್ತೆಯಲ್ಲೇ ಹರಾಜು ಪ್ರಕ್ರಿಯೆ ನಡೆಸುತ್ತಿದ್ದಾರೆ. ಇದರ ಪರಿಣಾಮ ಎರಡು ಕಡೆ ಎರಡು ದರ ನಿಗದಿಯಾಗ್ತಿದೆ. ಹೀಗಾಗಿ ಎಪಿಎಂಸಿ ಆವರಣದಲ್ಲಿ ಹರಾಜು ಪ್ರಕ್ರಿಯೆ ನಡೆಯಬೇಕು ಅಂತ ದಲ್ಲಾಳಿಗಳು ಒತ್ತಾಯಿಸಿದ್ದಾರೆ. ಇಲ್ಲಿ ನಾವು ಅಂಗಡಿನೂ ಕಟ್ಟಿಸಿದ್ವಿ, ವ್ಯಾಪಾರನೂ ಮಾಡೋಕೆ ಚಾಲೂ ಮಾಡೀವಿ. ಈಗೇನು ತ್ರಾಸ ಆಗುತ್ತೈತೆ ಅಂದರೆ ಇಲ್ಲಿ ಜನರಿಗೆ, ರೈತರಿಗೆ ತ್ರಾಸ ಆಗುತ್ತೈತಿ, ವ್ಯಾಪಾರಸ್ಥರಿಗೂ ತ್ರಾಸ ಆಗುತ್ತೈತಿ, ನಮ್ಮ ಅಂಗಡಿಕಾರಿಗೂ ತ್ರಾಸ ಆಗುತ್ತೈತಿ. ರೇಟ್ ಕಡಿಮೆ ಆತಂತ ಹೇಳಿದ್ರೆ ರೈತರು ನಮಗೆ ಮಾತಾಡ್ತಾರೆ ರೀ. ಅಲ್ಲಿ ರೇಟ್ ಹೆಚ್ಚಿಗೆ ಆಗೈತಿ, ಇಲ್ಲಿ ಕಡಿಮೆ ಆಗೈತಿ. ಇಲ್ಲಿ ಹೆಚ್ಚಿಗೆ ಆತಂದ್ರೆ ಇಲ್ಲಿ ಹೆಚ್ಚಿಗೆ ಆತ್ರಿ ನಿಮ್ಮದು ಅಂಥೇಳಿ ವ್ಯಾಪಾರಸ್ಥರು ಅಂತಾರೆ ರೀ. ಅಲ್ಲೇ ಅಸಮಯ ಕಿರಿಕಿರಿ ಮಾಡ್ತಾರೆ. ಹೀಗೆಲ್ಲ ಸಮಸ್ಯೆ ಆಗುತ್ತವ್ರಿ. ಒಂದೇ ಕಡೆ ಆತಂದ್ರೆ ಇದು ಏನು ಸಮಸ್ಯೆ ಬರೋದಿಲ್ಲ ಯಾವುದೇ ರೀತಿಲಿಂದ್ರೆ. ಇನ್ನು ಎರಡೆರಡು ಕಡೆ ಹರಾಜು ಪ್ರಕ್ರಿಯೆ ನಡೀತಿರೋದ್ರಿಂದ ರೈತರಿಗೆ ತೊಂದರೆಯಾಗ್ತಿದೆ. ಹರಾಜು ಪ್ರಕ್ರಿಯೆಗಾಗಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಸುಸಜ್ಜಿತ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ದಲ್ಲಾಳಿಗಳು ಎಪಿಎಂಸಿ ಆವರಣದಲ್ಲಿ ಬರಬೇಕು, ಇಲ್ಲವಾದರೆ ನಾವು ಕೂಡ ಮಾರುಕಟ್ಟೆಯಲ್ಲಿ ಹರಾಜು ಪ್ರಕ್ರಿಯೆ ನಡೆಸ್ತೇವೆ ಅಂತ ಕಿಡಿಕಾರಿದ್ದಾರೆ. ರೈತರಿಗೆ ಆಂಚಿ ಚಿಲ್ಲರೆ ವ್ಯಾಪಾರದ ಎಲ್ಲರೂ ತ್ರಾಸ ಆಗಿರ್ತದೆ. ರೈತರು ಒಬ್ಬರು ಅವ್ರಿಗೆ ಎಲ್ಲರೂ ತ್ರಾಸ ಐತ್ರಿ. ಒಬ್ಬರಿಗೆಲ್ಲ ರೈತರಿಗೂ ತ್ರಾಸ ಐತಿ, ಚಿಲ್ಲರೆ ವ್ಯಾಪಾರದವ್ರಿಗೂ ತ್ರಾಸ ಐತಿ. ಬರೋಕೆ ಮತ್ತೆ ಇಲ್ಲಿ ತೊಗೋಬೇಕಾದ್ರೆ ಅರ್ಧ ತಾಸು ಬೇಕು, ಹೋಗಿ ಬರ್ಬೇಕಂದ್ರೆ ಅಲ್ಲಿ ಅವ್ರಿಗೂ ತ್ರಾಸ ಐತಿ. ಎಲ್ಲರೂ ಕೂಡ ಬಂದ್ರೆ ಆಗ್ತದೆ. ಮತ್ತು ಇಲ್ಲ ಅಂದ್ರೆ ನಾವು ಎಲ್ಲರೂ ಕೂಡ ಅಲ್ಲೇ ರೋಡ್ ಜಾಮ್ ಮಾಡಿ ಬಂದ್ ಮಾಡಿಬಿಡ್ತೀವಿ. ಡಿ ಸಿ ಕಡೆ ಹೋಗಿ ಕೊಟ್ಟು ನಾವು ಹೋಗ್ಬಿಡ್ತೀವಿ. ಅಲ್ಲೇ ನಾವು ಪಬ್ಲಿಕ್ಕಿಗೆ ಬಂದು ಇವು ಮಾಡೋಕೆ ಮತ್ತೆ ಅನಿವಾರ್ಯ. ಮತ್ತು ಇಷ್ಟು ರೊಕ್ಕ ಹಾಕಿ ಮತ್ತೆ ದಂಧೆ ಮಾಡ್ಲಿಕ್ಕಂದ್ರೂ ಮತ್ತು ರೈತರ ಕೆಲವರು ಬಗಳ ತಿನ್ನಬೇಕು, ಚಿಲ್ಲರೆ ವ್ಯಾಪಾರದ ಕೆಲವರು ಬಗಳ ತಿನ್ಬೇಕು. ನಾವು ಒಟ್ಟಿನಲ್ಲಿ ಎಪಿಎಂಸಿ ಆವರಣದಲ್ಲಿ ಎಲ್ಲ ಸೌಲಭ್ಯವಿದ್ರೂ ಕೆಲ ವ್ಯಾಪಾರಿಗಳು ಮಾತ್ರ ಹೊರಗಡೆ ಹರಾಜು ನಡೆಸ್ತಾ ಇರೋದು ರೈತರು ಮತ್ತು ದಲ್ಲಾಳಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಸಂತೋಷ್ ಕಣ್ಣೂರ, ನ್ಯೂಸ್ 18 ಗದಗ.